ಸುಮಾರು 12 ವರ್ಷ ಆಯಿತು. ಆ ಸೊಸೆಗೆ ಮಕ್ಕಳ ಭಾಗ್ಯ ಅನ್ನೋದು ಇಲ್ಲಪ್ಪ, ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಸಿದ್ಧಾರೂಢರ ಕಡೆ ಕೇಳಿದ್ಲಂತ. ಸಿದ್ಧಾರೂಢರು ನೋಡ್ರಿ, ಅವ್ರ ತಲೆ ಒಳಗೆ ಒಂದಿತ್ತು, ಹರನಿಂದ ಅಧಿಕ ಸದ್ಗುರುವೆಂಬುದನ್ನು ಕೇಳಿ ಹರನ ಸೇವೆಯನ್ನು ಮಾಡ್ತಾರೆ. ಯಾರ ನಿಷ್ಠೆಯಿಂದ ಹರನ ಸೇವೆ, ಗುರುವಿನ ಸೇವೆಯನ್ನು ಯಾರ ನಿಷ್ಠೆಯಿಂದ ಮಾಡ್ತಾರಲ್ಲ ಅವ್ರಿಗೆ ಬೇಡಿದ್ದನ್ನು ಕೊಡ್ತಿದ್ರು ಸಿದ್ಧಾರೂಢರು. ಯಾವಾಗ ಆ ತಾಯಿ, ಆ ಮುದುಕಿ, ಆ ಅಜ್ಜಿ ಸಿದ್ಧಾರೂಢರ ಹತ್ತಿರ ಬಂದ ಸಿದ್ಧಾರೂಢರ ಹತ್ರ ಕೇಳ್ಕೋತಾಳೆ, ನಾನು ಸೊಸೆಗೆ ಮಕ್ಕಳ ಭಾಗ್ಯವನ್ನು ಕೊಡೆಪ್ಪ ಅಂತ. ಅವಾಗ ಸಿದ್ಧಾರೂಢರು ಕುಂತಿದ್ರು ಮಂಟಪದಲ್ಲಿ. ಸಿದ್ಧಾರೂಢರು ಅಂದರು, ಯವ್ವ ನನ್ನ ಕಡೆ ಏನಾಯ್ತು, ನಿನ್ನ ಸೇವೆ ಒಳಗೆ ಆ ಮಗು ಐತೆ ನೋಡು ಅಂದರು. ಅವಾಗ ಅಜ್ಜಿಗೆ ತಿಳಿಲಿಲ್ಲ. ಹಂಗಂದ್ರೆ ಏನಪ್ಪ? ಏನಿಲ್ಲವ, ಶ್ರದ್ಧೆಯಿಂದ ಗುರುವಿನ ಸೇವೆಯನ್ನು ಮಾಡಕ್ಕೆ ಹೇಳು, ಆ ದಂಪತಿಗಳಿಗೆ ಮಠದೊಳಗೆ ನಡೆದುಕೊಳ್ಳಕ್ಕೆ ಹೇಳು, ಒಂದಿಷ್ಟು 4 ಜನ ಹಸಿದು ಬಂದವರಿಗೆ ಉಣಿಸುವಂಥ ಕೆಲಸ ಮಾಡಂತ ಹೇಳ. ಅವಾಗ ಮಕ್ಕಳಕ್ಕವ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಅವಾಗ ಆಯ್ತಂತ ನಿಷ್ಠೆಯಿಂದ ಆ ಗುರುವಿನ ಸೇವೆಯನ್ನು ಮಾಡ್ತಾರಂತ, ಭಕ್ತಿಯಿಂದ ಸಿದ್ಧಾರೂಢರ ಕಡೆ ನಡೆದುಕೊಳ್ತಾರಂತ. ಮುಂದೆ ಯಾವಾಗ ಸಿದ್ಧಾರೂಢರ ಆಜ್ಞೆಯಂತೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ ಅನ್ನುವಂಥ ಮಾತು ಅವರು ಪುರಾಣದೊಳಗೆ ಬರ್ತದೆ. ಸಿದ್ಧಾರೂಢರು ನೋಡ್ರಿ, ಯಾರು ಬೇಡ್ಕೊಂಡು ಬರ್ತಿದ್ರು ಅವರಿಗೆ ಬೇಡಿದ್ದನ್ನು ಕೊಡುವಂಥ ಸಿದ್ಧಾರೂಢರು. ಇಲ್ಲೇ ಜಮಖಂಡಿ ನಿಮಗೇನು ಭಾಳ ದೂರ ಇಲ್ಲ. ಜಮಖಂಡಿ ಒಳಗೆ ಅಪ್ಪಾರಾವ್ ಮಹಾರಾಜರು ಅಂತ ಹೆಸರು ಕೇಳಿರೇನ್ರಿ ಭಾಳ ಜನ ಹಿರಿಯರು? ಅಪ್ಪಾರಾವ್ ಮಹಾರಾಜರು ಈ ನಾಡಿನೊಳಗೆ ಆಗಿ ಹೋಗ್ತಾರ. ನಾವೆಲ್ಲಿ ಕೇಳಬೇಕ್ರಿ ಅಪ್ಪವ್ರ? ಭಾಳ ಜನ ಮಕ್ಕಳಿಗೆ ಕೇಳಿದ್ವಿ ಅಂದ್ರೆ ನಿಮ್ಮ ಅಪ್ಪನ ಹೆಸರು ಹೇಳ ಅಂದ್ರೆ ಹೇಳ್ತಾರೆ ಅವ್ರು, ಭಾಳ ಚಲೋ. ನಿಮ್ಮ ಅಪ್ಪನ ಹೆಸರು ಹೇಳಂದ್ರೆ ಹೇಳ್ತಾರೆ. ಅಪ್ಪನ ಹೆಸರು ಹೇಳಂದ್ರು ಅಜ್ಜನ ಹೆಸರು ಹೇಳ್ತಾರೆ ಅವರು. ಅಜ್ಜನ ಮುತ್ತಜ್ಜನ ಹೆಸರು ಹೇಳಂದ್ರು ಸ್ವಲ್ಪ ಜನ ಹೇಳಬಹುದು, ಆದ್ರೆ ಅವರು ಹಿಂದಿಂದ ಕೇಳಬೇಡ್ರಿ ಅಪ್ಪವ್ರು ಅಂತಾರವ್ರು. ಯಾಕಂದ್ರೆ ನೆನಪಿಲ್ಲ ಅವ್ರಿಗೆ, ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ. ಅವ್ರ ಮನೆದು ಯಾರ್ಯಾರು ಅವರು ವಂಶ ಪರಂಪರೆ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ಸಮಾಜದ ಯಾಕೆ ನಾವು ತಿಳ್ಕೊಂಡ್ರಿ ಅನ್ನೋ ಪಕ್ಕಿ ಅದಾರ ಈಗಿನ ಜನ. ಯಾವಾಗ ಈ ಜಮಖಂಡಿ ಒಳಗೆ ಅಪ್ಪಾರಾವ್ ಮಹಾರಾಜರಂತ, ಶಂಕರ್ರಾವ್ ಅಪ್ಪಾರಾವ್ ಮಹಾರಾಜರಂತ ಅವ್ರನ್ನ ಕರಿತಿದ್ರು. ಆ ಮಹಾರಾಜರು ದೊಡ್ಡ ಪರಂಪರೆಯ ಮಹಾರಾಜರು, ದೊಡ್ಡ ಭಾಳ ಮಹಾರಾಜರು ಅಂದರೆ ನಿಮಗೆ ಗೊತ್ತು, ರಾಜಮನೆತನ ವೈಭವದ ಗತ್ತು ಗಮ್ಮತ್ತು ಅದರೊಳಗಿರುವಂಥ ಮಹಾರಾಜರು. ಅವ್ರಿಗೆ ಒಂದಕ್ಕೆ ಕೊರಗಿತ್ತು. ಏನು ಕೊರಗು ಅಂದ್ರೆ ಮಕ್ಕಳು ಇರಲಿಲ್ಲ. ಎಲ್ಲ ಕಡೆ ತೋರಿಸಿದ್ರು, ಎಲ್ಲೆಲ್ಲಿ ಜ್ಯೋತಿಷ್ ಪಂಡಿತರು ಅದಾರ, ಎಲ್ಲೆಲ್ಲಿ ಪಂಚಾಂಗ ನೋಡ್ತಾರ, ಎಲ್ಲ ಕಡೆ ಹೋಗಿ ತೋರಿಸಿ ಆಯಿತು. ಎಲ್ಲಿಯೂ ಕೂಡ ಮಕ್ಕಳ ಭಾಗ್ಯ ಅನ್ನೋದು ಸಿಕ್ಕಿದ್ದಿಲ್ಲ ಅವ್ರಿಗೆ. ಎಷ್ಟೆಲ್ಲ ಆಸ್ತಿ ಐತೆ, ಕೊಂತು ಹುಣ್ಣು ಒಟ್ಟು 12 ತಲೆಮಾರ ಕೊಂತು ಹುಣ್ಣು ಒಟ್ಟು ಆಸ್ತಿ ಇದ್ದರೂ ಕೂಡ ಒಂದ ಚಿಂತೆ ಅವರಿಗೆ, ಮಕ್ಕಳಿಲ್ಲ. ಯಾವಾಗ ಅಪ್ಪಾರಾವ್ ಮಹಾರಾಜರು ಹಿಂಗೆ ಅಡ್ಡಾಡಗತ್ತಿದ್ರು, ಯಾರೋ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರಂತ, ನಿಮಗೆ ಮಕ್ಕಳು ಆಗಬೇಕು ಅಂದ್ರೆ ಒಂದು ಪೂಜೆ ಮಾಡ್ರಿ ಅಂತ ಹೇಳಿದ್ರಂತ. ಮಕ್ಕಳು ಆಗಬೇಕು ಅಂದ್ರೆ ಒಂದು ಪೂಜೆ ಮಾಡ್ರಿ, ಮಹಾಮಂತ್ರವನ್ನು 1008 ಸಲ ಜಪಿಸಿ ಆ ಪೂಜೆ ಒಳಗೆ ತೊಡಗಿಕೊಳ್ರಿ. 1008 ಬ್ರಾಹ್ಮಣರಿಗೆ ನೀವು ಪ್ರಸಾದವನ್ನು ಮಾಡಿಸ್ರಿ, ಸತ್ಯನಾರಾಯಣ ಪೂಜೆಯನ್ನು ಮಾಡ್ರಿ ಅಂತ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರಂತ. ಯಾವಾಗ ಮಹಾರಾಜ ಈ ಮಾತುಗಳನ್ನು ಕೇಳಿಸ್ಕೊಳ್ತಾನ, ನಮಗೆ ಮಕ್ಕಳಾದ್ರೆ ಸಾಕು ಅನ್ನೋದು ಅವನ ತಲೆ ಒಳಗೆ ಆಯ್ತಂತ ತಿಳ್ಕೊಂಡು ಮಹಾರಾಜ ಎಲ್ಲ ವ್ಯವಸ್ಥೆಗಳನ್ನು ಆ ಆಸ್ಥಾನದೊಳಗೆ ಮಾಡಿಸಿದ. ಏನೇನು ಬೇಕು ದೊಡ್ಡ ದೊಡ್ಡ ಪಂಡಿತರನ್ನ ಕರೆಸಿದ. ಸಿಕ್ಕಾಬಿಟ್ಟೆ ರೊಕ್ಕಿದ್ದ ಮಹಾರಾಜ ಎಲ್ಲೆಲ್ಲಿಂದನ ದೊಡ್ಡ ದೊಡ್ಡ ಪಂಡಿತರನ್ನು ಜ್ಯೋತಿಷ್ಯಗಾರನ್ನ ಕರೆಸಿ ಆ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದ. ವ್ಯವಸ್ಥೆ ಮಾಡಿ ಅಲ್ಲೇ ಜಮಖಂಡಿಯ ಹೊರಭಾಗದೊಳಗೆ ಒಂದು ಗುಡಿ ಒಳಗೆ ಒಂದು ಕೀರ್ತನ ನಡೆದಿತ್ತು.
ಕೀರ್ತನದೊಳಗೆ ಸಿದ್ಧಾರೂಢರ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಸಿದ್ಧಾರೂಢರ ಕೀರ್ತನವನ್ನು ಅಕ್ಕಲ್ಕೋಟ್ ಶರಣರು ಅಂತ ಮಾಡಾಕತ್ತಿದ್ರು. ಯಾವಾಗ ಆ ಶರಣರು ಸಿದ್ಧಾರೂಢರ ಕೀರ್ತನವನ್ನು ಮಾಡಾಕತ್ತಿದ್ರು, ಅವಾಗ ಮಹಾರಾಜರಿಗೆ ಬಿನ್ನ ಕೊಟ್ಟು ಕಳಿಸ್ತಾರ. ಹಿಂಗೆ ಸಿದ್ಧಾರೂಢರ ಕೀರ್ತನ ನಡೆದತ್ತ, ಆ ಕೀರ್ತನಕ್ಕೆ ನೀವು ಬರಬೇಕು ಅಂತ ಬಿನ್ನ ಕೊಟ್ಟು ಕಳಿಸ್ತಾರೆ. ಆದರೆ ಯಾವಾಗ ಆ ಬಿನ್ನ ಬರ್ತದ, ಮಹಾರಾಜರು ಕೇರ್ಲೆಸ್ ಮಾಡಿಬಿಡ್ತಾರೆ ಅದನ್ನು. ಅದಕ್ಕೆ ಯಾಕೆ ಹೋಗ್ಬೇಕು ನಾನು, ಅಲ್ಲೇನೈತು. ಯಾವಾಗ ಮಹಾರಾಜರು ಕೇರ್ಲೆಸ್ ಮಾಡಿ ಅದನ್ನು ಮರ್ತು ಬಿಟ್ಬಿಡ್ತಾರೆ. ಒಂದು ಕಡೆ ಕೀರ್ತನ ನಡೆದತ್ತೆ, ಇನ್ನೊಂದು ಕಡೆ ಪೂಜೆ ಎಲ್ಲ ವ್ಯವಸ್ಥೆಗಳನ್ನು ನಡೆದವು. ಮಸ್ತ್ ಪೂಜಾ ವ್ಯವಸ್ಥೆ ಮಾಡಿದರು. ಮತ್ತು ರಾಜ ಅಂದ ಮೇಲೆ ಮಂತ್ರಿಗಳು ಇರ್ತಾರೆ, ಸೈನಿಕರು ಇರ್ತಾರೆ, ಕೈ ಒಳಗೆ ಆಳುಗಳಿರ್ತಾರೆ. ಮತ್ತು ಒಳಗೆ ಯಾರನ್ನಾರ ಒಳಗೆ ಬರಾಕ ಕಳ್ಸಾಕ ದ್ವಾರಪಾಲಕರು ಅಂತ ನಿಂತಿರ್ತಾರೆ. ಆಸ್ಥಾನದೊಳಗೆ ದ್ವಾರಪಾಲಕರು ನಿಂತಿದ್ರು. ಒಳಗೆಲ್ಲ ಪೂಜೆ ವ್ಯವಸ್ಥೆಗಳ ರೆಡಿ ಆಗಿದ್ದು. ಅವಾಗ ಒಬ್ಬ ಸಾಧು ಹರಕ ಬಟ್ಟೆಗಳನ್ನು ಉಟ್ಟುಕೊಂಡು ಆ ರಾಜ್ಯ ಮನೆತನಕ್ಕೆ ಒಳಗೆ ಬರಾಕತ್ತಿರ್ತಾನೆ. ಅವಾಗ ದ್ವಾರಪಾಲಕರು ನೋಡ್ತಾರೆ, ಅವ ಭಾಳ ಚಲೋ ಇದ್ದ ದ್ವಾರಪಾಲಕ. ಒಬ್ಬ ಸಾಧು ಒಳಗೆ ಪೂಜೆ ನಡೆದೈತಲ್ಲ, ಮಹಾರಾಜರನ್ನ ಭೇಟಿ ಆಗಾಕ ಬಂದಿರ್ಬೇಕಂತ ತಿಳ್ಕೊಂಡು ಒಳಗೆ ಬಿಟ್ಬಿಡ್ತಾನೆ. ಒಳಗೆ ಬಂದಂಥ ಸಾಧುಗಳ ನೋಡ್ರಿ, ದೇವನ ಪರೀಕ್ಷೆ ಯಾವಾಗ ಹೆಂಗೆ ಆಗ್ತದೆ ಹೇಳಕ್ಕೆ ಬರಂಗಿಲ್ಲ. ಯಾವಾಗ ಸಾಧುಗಳು ಹರಕ ಬಟ್ಟೆಯನ್ನು ಉಟ್ಟುಕೊಂಡು ಆ ಒಳಗಡೆ ರಾಜ್ಯ ಮನೆತನದ ಒಳಗಡೆ ಬರ್ತಾರ, ಅವಾಗ ಅಲ್ಲಿದ್ದವ್ರು ನೋಡಿದ್ರು, ಏನು ವೇಷ ಇದು, ಇಂಥ ರಾಜ್ಯ ಮನೆತನದೊಳಗೆ ಹರಕ ಬಟ್ಟೆಗಳನ್ನು ಉಟ್ಕೊಂಡು ಹೆಂಗೆ ಹುಚ್ಚು ಪಕ್ಕೀರ್ನಂಗೆ ಒಬ್ಬ ಯಾವುದೋ ಸಾಧು ಬಂದಾನ. ಬಂದು ಕೂಡೇನು ಸಾಧು ಏನು ಕೇಳಿದ್ರು ಅಂದ್ರೆ, ನನಗೆ ಭಾಳ ಹಸಿವಾಗೈತ, ಒಂದು ತುತ್ತು ಊಟ ಕೊಡ್ತೀರೇನ ಅಂತ ಕೇಳಿದ್ರು ಅವರು. ಯಾವಾಗ ಒಂದು ತುತ್ತು ಊಟ ಕೊಡ್ತೀರೇನಂತ ಕೇಳಿದಾಗ ಅವಾಗ ಅಲ್ಲಿದ್ದವ್ರು ಅಂದರು, ಇನ್ನೂ ಪೂಜೆ ನಡೆದತ್ತು, ಇನ್ನೂ ಎಲ್ಲರೂ ಕೂಡಿ ಪೂಜೆ ತಯಾರಿ ಮಾಡಕತ್ತೀವಿ, ಇನ್ನೂ ಪೂಜೆ ಆಗಬೇಕು, ಪೂಜೆ ಆದಮೇಲೆ ಮತ್ತು ಎಲ್ಲರದ್ದು ಪ್ರಸಾದ ಹಂಗೆ ನಿನಗೆ ಹೆಂಗೆ ಕೊಡಕ್ಕೆ ಬರ್ತದ ಅಂದ್ರು ಅವರು. ಏನು ಗೊತ್ತಿಲ್ಲ, ನನಗೆ ಹಸುವಾಗೈತೆ, ಒಟ್ಟು ಊಟ ಕೊಡ್ಬೇಕು. ಅವಾಗ ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು 4 ಜನ ಸೇವಕರು ಬಂದು ಆತನ ತಲೆ ಹಿಡ್ಕೊಂಡು ಎಳೆದು ಹೊರಗೆ ಹಾಕಿಬಿಟ್ರು. ಏಯ್, ರಾಜ ಮನೆತನದೊಳಗೆ ನಿಂದೇನು ಕೆಲಸ, ಇಲ್ಯಾಕೆ ಬಂದು ಅವನಿಗೆ ಎಳೆದು ಹೊರಗೆ ಗೇಟ್ ಹೊರಗೆ ಹಾಕ್ತಾರೆ. ಅವಾಗ ಸುಮ್ಮ ಹೊಂಟ, ಏನೂ ಅನ್ನಲಿಲ್ಲ ಸಾಧು. ಮುಂದೆ ಎಲ್ಲ ಪೂಜೆ ಕ್ರಿಯೆಗಳ ನಡೆದು, ಎಲ್ಲ ಪೂಜಾ ಕ್ರಿಯೆಗಳ ನಡೆದ ಇನ್ನೇನು ಆ ಎಲ್ಲ ಪೂಜಾ ಕ್ರಿಯೆಗಳ ಮುಗಿದು ಪ್ರಸಾದ ಮಾಡಬೇಕು ಅಂತ ಹೋಗಿ ಏನೇನು ಡಬ್ರಿ ಒಳಗೆ ದೊಡ್ಡ ದೊಡ್ಡ ಬೋಗಾನಿ ಒಳಗೆ ಪ್ರಸಾದ ರೆಡಿ ಮಾಡಿ ಇಟ್ಟಿದ್ರಲ್ಲ, ಆ ಪ್ರಸಾದ ಹೋಗಿ ಹಿಂಗೆ ತೆಗೆದು ನೋಡ್ತಾರ. ಆ ಪ್ರಸಾದ ಅದ್ರೊಳಗೆ ಒಂದು ಅಗಳ ಅನ್ನನೂ ಕೂಡ ಇರಲಿಲ್ಲ. ಅವಾಗ ಎಲ್ಲ ರಾಜರು, ಎಲ್ಲ ಮಂತ್ರಿಗಳು, ಸೈನಿಕರು ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ, ಇದೇನಿದು ಮಸ್ತ್ ಮೃಷ್ಟಾನ್ನ ಭೋಜನ, ಇಡೀ ಊರಿಗಿನ ಇಡೀ ರಾಜ್ಯಕ್ಕೆ ಆಗುವಷ್ಟು ಮೃಷ್ಟಾನ್ನ ಭೋಜನವನ್ನು ಇಲ್ಲಿ ರೆಡಿ ಮಾಡಿಟ್ಟಿವಿ, ಆದರೂ ಕೂಡ ಎಲ್ಲ ಖಾಲಿ ಆಗಿಬಿಟ್ಟತ್ತಲ್ಲ, ಹೆಂಗಿದು, ಒಬ್ರು ಉಂಡಿಲ್ಲ, ಒಬ್ರು ಮುಟ್ಟಿಲ್ಲ, ಹೆಂಗದಾವ ಹಂಗದಾವು, ಆದರೂ ಕೂಡ ಒಳಗಿದ್ದ ಪ್ರಸಾದ ಕಾಣವಲ್ದಾಗೈತಲ್ಲ ಅಂತ ತಿಳ್ಕೊಂಡು ಎಲ್ಲ ಕಡೆ ಓಡಾಡಕತ್ರು. ಏನಾಗೈತೆ ರಾಜ ಮನೆತನದೊಳಗೆ ಏನಿದು ಸುದ್ದಿ, ಪ್ರಸಾದ ಹೆಂಗೆ ಖಾಲಿ ಆಯ್ತು, ಅದ್ರೊಳಗೆ ಪ್ರಸಾದ ಹೆಂಗೆ ಕಾಣವಲ್ದು, ಎಲ್ಲ ಕಡೆ ತಿರುಗಾಡಿದ್ರು, ಓಡಾಡಿದ್ರು. ಅವಾಗ ಸೇವಕರಂದ್ರು, ಓಹೋ, ಇಲ್ಲೊಂದು ಏನೋ ನಡೆದದ, ಇಲ್ಲೊಂದು ಅಚಾನಕವಾಗಿರುವಂಥ ಒಂದು ಘಟನೆ ಸಮಸ್ಯೆ ಆಗೈತೆ. ಏನು ಅಂದ್ರೆ, ರಾಜರ ಒಬ್ಬ ಸಾಧು ವೇಷದೊಳಗೆ ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದ. ಅವನನ್ನು ನಾವು ಆತನ ಕೂದಲ ಹಿಡ್ಕೊಂಡು ಗೋನ್ ಹಿಡ್ಕೊಂಡು ಎಳೆದು ಹೊರಗೆ ಹಾಕಿದ್ವಿ, ಅದೇನ್ರ ಸಮಸ್ಯೆ ಇಲ್ಲಿ ಆಗೈತೇನ್ರಿ ರಾಜರ ಅಂತ ಅಂದರು. ಅವಾಗ ರಾಜ ಆಶ್ಚರ್ಯ ಆಗಿ ಹೊರಗೆ ಓಡಿ ಹೋದನ. ದ್ವಾರಪಾಲಕರಿಗೆ ಕೇಳ್ತಾನೆ, ಇಲ್ಲಿ ಯಾರೋ ಒಬ್ಬರು ಸಾಧು ಮಹಾರಾಜರು ಬಂದಿದ್ರೇನು, ಸಾಧುಗಳು ಬಂದಿದ್ರೇನು? ಹೌದು ದ್ವಾರಪಾಲಕರ ಬಂದಿದ್ರು, ನನ್ನ ಜೊತೆಗೆ ಮಾತಾಡಿ ಒಳಗೆ ಹೋದರು. ಮತ್ತು ಮರಳಿ ಹೊರಗೆ ಬರುವಾಗ ಸ್ವಲ್ಪ ಬೇಜಾರದೊಳಗಿದ್ರ ಸಾಧುಗಳ. ಅವಾಗ ಅವ್ರಿಗೆ ಮಾತಾಡಿಸಿದೆ ನಾನು. ಮಾತಾಡಿಸಿದಾಗ
ಅವಾಗ ಅವ್ರಂದ್ರು, ಏನು ಒಳಗ ಸತ್ಯನಾರಾಯಣ ಪೂಜೆ ನಡೆದೈತಲ್ಲ, ಆ ಪೂಜೆ ಒಳಗ ತೊಡಗಿಸಿಕೊಂಡಿರುವಂಥ ಮಹಾರಾಜನಿಗೆ ಆಶೀರ್ವಾದ ಮಾಡಕ್ಕೆ ನಾ ಬಂದಿದ್ದೆ. ಆದ್ರೆ ಒಳಗ ನನ್ನನ್ನು ಬಿಡಲಿಲ್ಲ, ದಬ್ಬಿ ಹೊರಗೆ ಕಳಿಸಿದ್ರು. ನಿನಗೆ ಚಲೋ ಅಲ್ಲಿ ಅಂತ ದ್ವಾರಪಾಲಕಿಗೆ ಆಶೀರ್ವಾದ ಮಾಡಿದ್ರಂತ. ಅವಾಗ ಅವ ಅಂದ, ಇದೇನಿದು ಮಹಾರಾಜರ ಆಶೀರ್ವಾದ ನನಗೆ ಬಂತಲ್ಲ. ಅವಾಗ ಸಾಧು ಹಿಂಗೆ ಕೈ ಮುಕ್ಕೊಂಡು ಆ ದ್ವಾರಪಾಲಕ ಸಾಧು ಕೇಳಿದಂತ, ಯಪ್ಪ ಸಾಧುಗಳ, ನನ್ನೊಂದು ಸಮಸ್ಯೆ ಐತೆ. ಏನು ಸಮಸ್ಯೆ ಅಂದ್ರೆ, ನನಗೂ ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯವನ್ನು ಕೊಡ್ರಿ ಅಪ್ಪ ಅಂತ ಕೇಳಿದಂತ. ಅವಾಗ ಆಯಿತು ಅಂತ ಆಶೀರ್ವಾದ ಮಾಡಿ ಆ ಸಾಧುಗಳ ಮುಂದೆ ಹೋಗ್ಬಿಡ್ತಾರೆ. ಯಾವಾಗ ಸಾಧುಗಳ ಮುಂದೆ ಹೊಕ್ಕಾರ, ಅವಾಗ ಮಹಾರಾಜರಿಗೆ ಹೇಳಕತ್ತಾನವ ದ್ವಾರಪಾಲಕ, ಯಪ್ಪ ಹಿಂಗೆ ಒಬ್ಬರು ಸಾಧುಗಳು ಬಂದಿದ್ರು, ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ರಂತ, ನನಗೆ ಆಶೀರ್ವಾದ ಮಾಡಿ ಹೋದ್ರು ಅವರು. ಯಾವಾಗ ಮಹಾರಾಜ ಈ ಸುದ್ದಿ ಕೇಳಿದ, ಎಲ್ಲ ಕಡೆ ಓಡಾಡಕತ್ತ. ಅವಾಗ ದ್ವಾರಪಾಲಕ ಕೇಳಿದ್ನಂತ, ಯಾಕಡೆ ಹೋದ್ರು ಅವರು? ಈ ಕಡೆ ಹೋದ್ರು ನೋಡ್ರಿ. ಆದ್ರೆ ಅವ್ರನ್ನ ಗೊತ್ತು ಹಿಡಿತೀಯನ್ ನೀನು? ಗೊತ್ತು ಹಿಡಿತೀಯನ? ಹಾಂ, ಗೊತ್ತು ಹಿಡಿತೇನೆ ರೀ ಅಪ್ಪ. ಮತ್ತು ಎಲ್ಲಿ ಸಿಗ್ತಾರವರು ಗೊತ್ತೈತೇನ? ಏನಿಲ್ಲ, ಇಲ್ಲೇ ಒಂದು ಜಮಖಂಡಿ ಹೊರಭಾಗದೊಳಗೆ ಅಕ್ಕಲ್ಕೋಟೆ ಶರಣರು ಒಂದು ಕೀರ್ತನ ಮಾಡಕತ್ತಾರ. ಆ ಕೀರ್ತನದೊಳಗೆ ಒಂದು ಫೋಟೋ ಹಿಡ್ಕೊಂಡು ಯಾವಾಗಲೂ ಕೀರ್ತನ ಮಾಡಕತ್ತಿರ್ತಾರೆ ಅವರು. ಆ ಫೋಟೋ ಸೇಮ್ ಆ ಸಾಧು ಇದ್ದಂಗೆ ಇತ್ತು ನೋಡ್ರಿ ಅಂದ. ಅವಾಗ ಹೊಂಟ್ರು ನೋಡ್ರಿ ಮಹಾರಾಜರು ಎಲ್ಲರನ್ನ ಕರ್ಕೊಂಡು ಓಡೋಡಿ ಆ ಕೀರ್ತನ ಏನು ನಡೆದಿತ್ತು ಆ ಜಾಗಕ್ಕೆ ಹೋದರು. ಹೋಗಿ ಶರಣರು ಅಲ್ಲೇ ಇದ್ದರು. ಅಪ್ಪ ಹಿಂಗೊಂದು ಸಮಸ್ಯೆ ಆಗೈತೆ, ಒಬ್ಬ ಸಾಧುಗಳು ಬಂದಿದ್ರಂತ, ಅವ್ರಿಗೆ ಹಂಗೆ ಇವರು ಗೊತ್ತಾಗ್ಲಾರ್ದಂಗೆ ತಲೆ ಹಿಡಿದು ಹೊರಗೆ ಹಾಕಿ ದಬ್ಬ್ಯಾರ. ಎಲ್ಲ ಮಾಡಿರುವಂಥ ಮೃಷ್ಟಾನ್ನ ಭೋಜನ ಪ್ರಸಾದ ಎಲ್ಲವೂ ಕೂಡ ಖಾಲಿಯಾಗಿ ಬಿಟ್ಟೈತೆಪ್ಪ, ಅದು ಕಾಣವಲ್ದಾಗೈತೆ, ಅದಕ್ಕೆ ಹೆಂಗರ ಮಾಡಿ ಕೃಪೆಯನ್ನು ತೋರು ಅಂತ ಶರಣರಿಗೆ ಕೇಳಿದಾಗ ಅವರು ದೊಡ್ಡ ಮನಸ್ಸು ಮಾಡಿ ಕರ್ಕೊಂಡು ಬಂದ್ರಂತೆ. ಎಲ್ಲರನ್ನು ತಮ್ಮ ಕೈ ಒಳಗೆ ಹಿಡಿದುಕೊಂಡ ಫೋಟೋ ತೆಗೆದುಕೊಂಡು ಬಂದು, ಏನು ಸತ್ಯನಾರಾಯಣ ಪೂಜೆ ನಡೆದಿತ್ತು, ಆ ಸತ್ಯನಾರಾಯಣ ಪೂಜೆ ನಡೆದಂಥ ಸಂದರ್ಭದೊಳಗೆ ಆ ದೇವರ ಮುಂದೆ ಆ ಸಿದ್ಧಾರೂಢರ ಫೋಟೋ ಇಟ್ರಂತ. ಸಿದ್ಧಾರೂಢರ ಫೋಟೋವನ್ನು ಇಟ್ಟು ಎಲ್ಲರೂ ಕುಳಿತುಕೊಡ್ರಿ ಅಂತ ಕೂಡಿಸಿ ಅಲ್ಲಿ ಶರಣರು ಮೇಲ್ಗಡೆ ಕುಳಿತುಕೊಂಡು ಸಿದ್ಧಾರೂಢರ ಮಹಾಮಂತ್ರವನ್ನು ಅನ್ನಕತ್ರಂತ. ಸಿದ್ಧಾರೂಢಗೆ ಜೈಕಾರವನ್ನು ಹಾಕಾಕತ್ರಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು 108 ಸಲ ಜಪ ಮಾಡ್ತಾರಂತ. ಯಾವಾಗ 108 ಸಲ ಜಪ ಮಾಡಿ ಸಿದ್ಧಾರೂಢರನ್ನು ಶ್ರದ್ಧೆ ಭಕ್ತಿಯಿಂದ ನೆನೆಸ್ತಾರೆ, ಸಿದ್ಧಾರೂಢರು ಅಂದ ಶರಣರು ಎಲ್ಲರನ್ನ ಕರ್ಕೊಂಡು ಹೊಂಟ್ರಂತ. ದಾಸೋ ಭವನಕ್ಕೆ ಹೋದರು. ದಾಸೋ ಭವನದಾಗ ಎಲ್ಲ ಖಾಲಿಯಾಗಿ ಬಿದ್ದಿದ್ದು. ಹೋಗಿ ನೋಡ್ತಾರೆ, ಎಲ್ಲ ಖಾಲಿಯಾಗ್ಯಾವು. ಶರಣರು ಅಂದರು, ಹೊಳ್ಳಿ ಹೆಂಗಿದ್ದು ಹಂಗೆ ಮುಚ್ಚಿಡ್ರಿ ಅಂದ್ರು ಅವ್ರು. ಅವಾಗ ಎಲ್ಲ ಮ್ಯಾಲೆ ಮುಚ್ಚಿದ್ರು, ಎಲ್ಲ ಬೊಗಾಣಿಗಳಿಗೆ ಮುಚ್ಚಿದ್ರು, ಅನ್ನಕ್ಕೆ ಮುಚ್ಚಿದ್ರು, ಸಾಂಬಾರ್ಗೆ ಮುಚ್ಚಿದ್ರು, ಸ್ವೀಟ್ ಮಾಡಿ ಅದಕ್ಕೂ ಮುಚ್ಚಿದ್ರು. ಎಲ್ಲ ಮುಚ್ಚಿ ಹಂಗಿದ್ದು ಹಂಗೆ ಇಟ್ಟರು. ಅದೇನು ಪೂಜೆ ಒಳಗೆ ನಡೆದಂಥ ಏನು ಮಹಾಮಂತ್ರದಿಂದ ಜಪ ಮಾಡಿರುವಂಥ ಏನು ಒಂದಿಷ್ಟು ಅಭಿಷೇಕ ಇತ್ತಲ್ಲ, ಅದನ್ನು ತರಿಸಿ ಅದನ್ನು ಮಹಾಮಂತ್ರದಿಂದ ಸಿದ್ಧಾರೂಢ ಮಹಾರಾಜಕ್ಕೆ ಅಂತ ಎಲ್ಲ ಕಡೆ ಸಿಂಪಡಿಸಿ ಈಗ ತೆಗೀರಿ ಅಂದರು. ಯಾವಾಗ ಶರಣರು ಈಗ ತೆಗೀರಿ ಅಂದರು, ಹಿಂಗೆ ಹೋಗಿ ಭಕ್ತ ಮಡಿಯಿಂದ ಶಿವ ಸಿದ್ಧಾರೂಢ ಅಂತ ಹಿಂಗೆ ತೆಗಿತಾನಂತ. ಹೆಂಗೆ ತಂಗ ಇತ್ತಂತ ಪ್ರಸಾದ ಹೊಳ್ಳಿ ಬಂದು ಬಿಟ್ಟಿತ್ತಂತ. ಶರಣರ ನೆನದರೆ ಸರಗಿ